ನಮಸ್ಕಾರ ರೈತ ಬಾಂಧವರಿಗೆ. ನನ್ನ ಹೆಸರು ರುದ್ರಯ್ಯ ಸ್ವಾಮಿ, ಜರಟಗಿ ಹೆಡ್ ಕ್ವಾರ್ಟರ್, ತಾಲೂಕು ಜವರ್ಗಿ, ಜಿಲ್ಲಾ ಗುಲ್ಬರ್ಗ. ನಾನು ಮೈಕೋ ಕಂಪನಿಯಲ್ಲಿ MDO ಆಗಿ ಕಾರ್ಯನಿರ್ವಹಿಸ್ತೇನೆ. ನಾವು ಮೈಕೋ ಕಂಪನಿಯ ದಂದೇವ್ ತಳಿಯ ಬಗ್ಗೆ, ಹತ್ತಿ ತಳಿಯ ಬಗ್ಗೆ ಒಂದು ಸಣ್ಣದೊಂದು ವಿಡಿಯೋ ಟೆಸ್ಟಿಮನಿ ಮಾಡಲಾಗುತ್ತದೆ. ಅದೇ ರೀತಿ ಮೈಕೋ ಕಂಪನಿಯ ದಂದೇವ್ ಬೆಳೆ ಬಗ್ಗೆ ಹೇಳಬೇಕಪ್ಪ ಅಂದರೆ, ಇದು ಭಾಳ ಒಳ್ಳೆಯ ತಳಿಯಾಗಿದ್ದು, ಇದು ಮುಟ್ರು ರೋಗ, ಸೀರು ಮತ್ತು ಕರಿಜಿಗಿ ಮತ್ತು ಬಿಳಿ ನೊಣ, ಹಸಿರು ದ್ವಾಮಿ ಇದೆಲ್ಲ ಭಾಳ ಕಡಿಮೆ ಬರುತ್ತದೆ. ಅದೇ ರೀತಿ ಮುಟ್ರು ರೋಗ ಏನಂತೀವಲ್ಲ, ಅದು ಭಾಳ ಕಡಿಮೆ ಇರುತ್ತದೆ. ಮತ್ತು ಕೆಂಪು ರೋಗ ತುಂಬ ನಿಯಂತ್ರಣದಲ್ಲಿರುತ್ತದೆ. ಮತ್ತು ಇದರ ಲಕ್ಷಣ ಏನಪ್ಪ ಅಂತಂದರೆ, ಗಿಡ ಭಾಳ ಹೈಟಾಗಿ ಬರುತ್ತದೆ. ಮತ್ತು ಅದೇ ರೀತಿ ಕಾಯಿಗಳ ಸಂಖ್ಯೆ ಮಿನಿಮಮ್ ಒಂದು ಕಳೆಯಲ್ಲಿ 8 ಕಾಯಿಗಳ ಸಂಖ್ಯೆ ಬರುತ್ತದೆ. ಅದೇ ರೀತಿ ಏನು ನಾವು ಸೈಡ್ ಪಂಗುಲ ಅಂತೀವಲ್ಲ, ಸೈಡ್ ಪಂಗುಲ ಒಂದು ಗಿಡದಲ್ಲಿ ಮಿನಿಮಮ್ 2 ರಿಂದ 3 ಬರುತ್ತದೆ. ಮತ್ತು ಕಾಯಿಗಳು ತುಂಬ ದಪ್ಪನಾಗಿ ಕಾಯಿಗಳಿರುತ್ತದೆ. ಅದೇ ರೀತಿ ಹತ್ತಿ 5 ತೊಳೆ ಹತ್ತಿ ಬರುತ್ತದೆ. ಮತ್ತು ಒಂದು ತೊಳೆಯಲ್ಲಿ ಸುಮಾರು 8 ರಿಂದ 9 ಕಾಳುಗಳ ಸಂಖ್ಯೆ ಹೊಂದಿರುತ್ತದೆ. ಮತ್ತು ಇದು ತೂಕನೂ ಕೂಡ ತುಂಬ ಚೆನ್ನಾಗಿದೆ. ಬಿಡಿಸಲು ಹೆಣ್ಮಕ್ಳಿಗೆ ಭಾಳ ತುಂಬ ಸುಲಭ. ಅದೇ ರೀತಿ ಈ ಬೆಳೆಯಲ್ಲಿ ಸುಮಾರು ಒಂದು ಗಿಡದಲ್ಲಿ ನೋಡ್ರಿ, ಒಂದು ಗಿಡದಲ್ಲಿ ಏನಿಲ್ಲಪ್ಪ, ಒಂದು ಟೊಂಗಳೆಯಲ್ಲಿ ಮಿನಿಮಮ್ ಸುಮಾರು ಒಂದು 5 ಕಾಯಿ ಇಟ್ರಿ. ಮಿನಿಮಮ್ ಏನಂದ್ರೆ ಇಲ್ಲಿವರೆಗೆ 25 ಟೊಂಗಳೆ ಇದೆ ಸೈಡಿಗೆ. ಅದರಲ್ಲಿ 5 ಅಂದರೆ 5, 10, 50, 100 ಕಾಯಿವರೆಗೂ ಬರ್ತದೆ. 100 ಕಾಯಲ್ಲಿ 70 ಕಾಯಿಗಳು ಇಟ್ರಿ, ಮೇಲೆಗೆ ಮೊಗ್ಗು 30 ಇಡೀರಿ. ಅಂದರೆ ಸುಮಾರು ಏನಿಲ್ಲಪ್ಪ 70 ಕಾಯಿ ಆಗುತ್ತದೆ. ಅದೇ ರೀತಿ ಇದು ಎಕರೆಗೆ ಏನಿಲ್ಲಪ್ಪ ಅಂದ್ರೆ 1 ಎಕರೆಗೆ 15 ಕ್ವಿಂಟಲ್ ಬರುತ್ತದೆ. ಇದು ನೀರಾವರಿಗೆ ಸೂಕ್ತವಾದ ತಳಿ ದಂದೇವ್ ಪ್ಲಸ್ ಆಗಿದ್ದು, ಮೈಕೋ ಕಂಪನಿಯ ಒಳ್ಳೆಯ ತಳಿ ಇದಾಗಿದೆ. ಅದೇ ರೀತಿ ಎಲ್ಲ ರೈತ ಬಾಂಧವರು ಕೇಳ್ತಾರೆ, ದಂದೇವ್ ತಳಿ ತುಂಬ ಚೆನ್ನಾಗಿದೆ ನೋಡಿ, ಕಾಯಿಗಳು ಯಾವ ರೀತಿ ಇದೆ, ಎಷ್ಟೋ ದಪ್ಪ ಇದೆ, ಮತ್ತು ಬಿಡಿಸಲು ಭಾಳ ತುಂಬ ಸುಲಭ. ಮತ್ತು ಇದು ಎಷ್ಟೇ ಮಳೆ ಬಿದ್ದರೂ ತಾಳುಕುವಂಥ ಬೆಳೆ ಇದಾಗಿದ್ದು, ಮತ್ತು ಕರಿ ಭೂಮಿಗೆ ಇರಲಿ ಅಥವಾ ಯಾವೆಲ್ಲ ಭೂಮಿಗೆ ಸೆಟ್ ಆಗುವಂಥ ಬೀಜ ದಂದೇವ್ ಪ್ಲಸ್ ಇದಾಗಿದೆ. ಈಗ ಹೇಳ್ತಾ ರೈತ ಬಾಂಧವರಿಗೆ ಇದುವರೆಗೆ ನಮ್ಮ ವಿಡಿಯೋನ ವೀಕ್ಷಿಸೋದಕ್ಕಾಗಿ ನನ್ನ ಕಡೆಯಿಂದ ಹಾಗೂ ಮೈಕೋ ಕಂಪನಿ ವತಿ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ.